ಎಲ್ಲ ಆತ್ಮಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 132ನೇ ಸೆಷನ್, 132nd ಸೆಷನ್. ಧ್ಯಾನದಲ್ಲಿ ಕುತ್ಕೊಳ್ಳೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಒಂದೊಂದು ಸತಿ ನಮಗೆ ಆಳವಾದ ಧ್ಯಾನ ಸಿಗುತ್ತೆ, ಒಂದು ಸತಿ ತುಂಬ ಆಲೋಚನೆಗಳು ಮಾತ್ರನೇ ಹೋಗ್ತಾ ಇರುತ್ತೆ, ಒಂದೊಂದು ಸತಿ ನಿದ್ರೆನೂ ಬಂದುಬಿಡುತ್ತೆ, ಒಂದೊಂದು ಸತಿ ವಿಷನ್ಸ್ ಬರುತ್ತೆ, ಒಂದೊಂದು ಸತಿ ಏನೂ ಇರಲ್ಲ, ಬರೀ ಬ್ಲ್ಯಾಂಕ್ ಆಗಿರುತ್ತೆ. ಕೆಲವೊಂದು ಸತಿ ಒಂದು ಕ್ಷಣ ಕಣ್ಣು ಮುಚ್ಕೊಂಡು 40 ನಿಮಿಷ ಆಯಿತಾ, ಅಷ್ಟು ಜಲ್ದಿ ಆಯಿತಾ ಅಂತ ಅನ್ನಿಸ್ತದೆ. ಕೆಲವೊಂದು ಸತಿ ಇನ್ನೂ ಯಾವಾಗ ಓಕೆ ಅಂತಾನು ಅನ್ನಿಸ್ತು. ಇದೆಲ್ಲ ನಮ್ಮ ಸ್ಥಿತಿಗಳು, ಆತ್ಮಸ್ಥಿತಿಗಳು. ಯಾವ ದೇಹಕ್ಕೆ, ಯಾವ ಮನಸ್ಸಿಗೆ, ಬುದ್ಧಿಗೆ, ಕಾಯಿಲೆಗಳಿಗೆ ಈ ಒಂದು ಸತಿ ನಾನು ಕುತ್ಕೊಂಡಿದ್ರೆ ಎನರ್ಜಿ ಎಲ್ಲೋಗ್ಬೇಕು, ಏನು ಮಾಡಬೇಕು ನನ್ನ ಕೈಯಲ್ಲಿಲ್ಲ. ಕೂತ್ಕೊಳ್ಳೋದು ಮಾತ್ರ ನನ್ನ ಕೈಯಲ್ಲಿದೆ. ಅನುಭವ ಬರ್ಬೋದು, ಇಲ್ಲ ಅಂದರೆ ಏನೂ ಇರಲ್ಲ. ಎವ್ರಿಥಿಂಗ್ ಇಸ್ ರೈಟ್. ಅದೊಂದು ಅನುಭವ, ಇದೊಂದು ಅನುಭವ. ಹಾಗಾಗಿ ಅನುಭವ ಬಂದಿದ್ರೆ ಮಾತ್ರ ಧ್ಯಾನ, ಇಲ್ಲಾಂದರೆ ಇವತ್ತು ನನಗೆ ಧ್ಯಾನನೇ ಸರಿ ಇಲ್ಲ ಅಂತ ಏನೂ ಇಲ್ಲ. ಪ್ರತಿಯೊಂದು ಸಿಟ್ಟಿಂಗಿನೂ, ಪ್ರತಿಯೊಂದೂ ಕರೆಕ್ಟ್ ಮೆಡಿಟೇಷನ್. ರಾತ್ರಿ ಮಲಗಿದ ತಕ್ಷಣ ಒಂದೊಂದು ಸತಿ ಕನಸು ಬರುತ್ತೆ, ಒಂದೊಂದು ಸತಿ ಡಿಸ್ಟರ್ಬ್ಡ್ ಸ್ಲೀಪ್ ಬರುತ್ತೆ, ಒಂದೊಂದು ಸತಿ ಡೀಪ್ ಸ್ಲೀಪ್ ಬರುತ್ತೆ. ನಮ್ಮ ಕೈಯಲ್ಲಿ ಇಲ್ಲ. ಮಲ್ಕೊಳ್ಳೋದು ಮಾತ್ರ ನಮ್ಮ ಕೈಯಲ್ಲಿ ಇದೆ. ನಮ್ಮ ಶರೀರಕ್ಕೆ ಏನು ಬೇಕೋ, ಮನಸ್ಸಿಗೆ ಏನು ಬೇಕೋ, ನೇಚರ್ ಆಟೋಮೆಟಿಕಾಗಿ ಏನು ಕೊಡುತ್ತದೋ, ಧ್ಯಾನ ಸ್ಥಿತಿನೂ ಹಂಗೆ. ಹಾಗಾಗಿ ನಾವು ಧ್ಯಾನದಲ್ಲಿ ಕುತ್ಕೊಳ್ಳೋದು ಒಂದು ಟೈಮು, ಡ್ಯೂರೇಷನ್ನು ಕಂಡುಬಿಡಬಾರ್ದು. ಯಾವುದೇ ಅನುಭವ ಬಂದಿದ್ರೂ ಅಕ್ಸೆಪ್ಟ್ ಮಾಡಬೇಕು. ಆವಾಗ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಇವತ್ತು ಈ ಥರ ಆಯಿತು ಅಷ್ಟೇ, ಇವತ್ತು ಈ ಅನುಭವ ಬಂದಿದೆ. ಕೆಲವೊಂದು ತಿಂಗಳು ನನಗೇನು ಅನುಭವ ಬರ್ತಾ ಇಲ್ಲ, ಓಕೆ. ಕೆಲವೊಂದು ತಿಂಗಳು ನನಗೆ ಅನುಭವನೇ, ಬರೀ ಅನುಭವಗಳು ಜಾಸ್ತಿ ಬರ್ತಾನೆ ಇದೆ. ಎಲ್ಲ ಸ್ಥಿತಿಗಳೇ. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಂಡಿದ್ರೂ ಮತ್ತೆ ಎಕ್ಸೈಟ್ ಆಗೋದು, ಡಿಪ್ರೆಸ್ ಆಗೋದು ಎಲ್ಲ ಬರುತ್ತೆ. ಯಾವ ಎಕ್ಸೈಟ್ಮೆಂಟು ಬೇಡ. ಈಗ ಸಂಗೀತ ಪ್ರಾಕ್ಟೀಸ್ ಮಾಡಿದ್ರೆ ಒಂದೊಂದು ಸತಿ ರಾಗಗಳು, ತಾಳಗಳು, ಸ್ವರಗಳು ತುಂಬ ಚೆನ್ನಾಗಿ ಬರುತ್ತೆ, ಒಂದೊಂದು ಸತಿ ಅಪಸ್ವರಗಳು ಬರುತ್ತೆ, ಒಂದೊಂದು ಸತಿ ಸಂಗೀತ ಪ್ರಾಕ್ಟೀಸ್ ಮಾಡಬೇಕಂತ ಅನಿಸಲ್ಲ. ಸೊ ಯಾವುದು ಕರೆಕ್ಟು, ಯಾವುದು ರಾಂಗು, ಯಾವುದು ಕರೆಕ್ಟು ರಾಂಗ್ ಅಂತಲೇ ಏನಿಲ್ಲ. ಧ್ಯಾನದಲ್ಲಿ ಕೂತ್ಕೊಳ್ಳೋದು ನನ್ನ ಧರ್ಮನ. ಕೂತ್ಕೊಂಡಿದ್ದೀನಿ. ಏನೇ ಬಂದಿದ್ರೂ ನಾನದು ಸಂಪೂರ್ಣವಾಗಿ 100% ಯಾವಾಗ ನಾನು ಅಕ್ಸೆಪ್ಟ್ ಮಾಡ್ತೀನೋ ನೆಕ್ಸ್ಟ್ ಮೂಮೆಂಟ್ಗೆ ನಾನು ಹೋಗ್ಬಿಡ್ತೀನಿ. ಇದು ಬೇಸಿಕ್ ಲೆಸನ್ಸ್ ಆಗಲಿ, ಆದ್ರೂ ಇದು ಭಾಳ ಇಂಪಾರ್ಟೆಂಟ್. ಒಬ್ಬರಿಗೆ ಅನುಭವ ಬಂದಿದ್ದರೆ ಅವ್ರಿಗೆ ಇವತ್ತು ಅನುಭವ ಬರಬೇಕಿತ್ತು, ಸೊ ಬಂದಿದೆ. ಇನ್ನೊಬ್ಬರಿಗೆ ಅನುಭವ ಬಂದಿಲ್ಲ ಅಂದರೆ ಇವತ್ತು ಅವರಿಗೆ ಅನುಭವ ಬರೋಕ್ಕೆ ಆಗಿಲ್ಲ ಅಷ್ಟೇ. ಆ ಎನರ್ಜಿ ನಮ್ಮ ಒಳಗೆ ಹೋಗಿ ಅದು ಏನು ಮಾಡ್ತಾ ಇದೋ ನಮಗೆ ಗೊತ್ತಾಗಲ್ಲ. ಅದು ಮನಸ್ಸನ್ನು ಶುದ್ಧಿ ಮಾಡ್ತಾ ಇರ್ಬೋದು, ಥರ್ಡ್ ಐನ ಆ್ಯಕ್ಟಿವೇಟ್ ಮಾಡ್ತಾ ಇರ್ಬೋದು, ಕರ್ಮಗಳು ದತ್ತವಾಗ್ತಾ ಇರ್ಬೋದು, ಇಲ್ಲಾಂದರೆ ಎನರ್ಜಿ ಲೀಕ್ ಆಗ್ತಾ ಹೋಗಿರ್ಬೋದು. ನಮ್ಮಿಂದ ಬೇರೆ ಕಡೆ ಯಜ್ಞಕ್ಕೋ ಬೇರೆಯೊಬ್ಬರಿಗೆ ಎಲ್ಲಿ ಅವಶ್ಯಕತೆ ಇದೆಯೋ ಪ್ರಕೃತಿ ಮೂಲಕ ನ್ಯಾಚುರಲಾಗಿ ಎನರ್ಜಿ ಹೋಗ್ತಾನೂ ಇರುತ್ತದೆ. ಈ ಎನರ್ಜಿ ಮ್ಯಾನೇಜ್ಮೆಂಟು, ಈ ಎಕ್ಸ್ಪೀರಿಯನ್ಸಸ್ ಅನ್ನೋದು ಭಾಳ ದೊಡ್ಡ ಸಬ್ಜೆಕ್ಟ್. ಹಂಗಾಗಿ ಏನೇ ಆಗಲಿ, ಏನೇ ಎಕ್ಸ್ಪೀರಿಯನ್ಸ್ ಬರಲಿ, ಇಲ್ಲ ಅಂದ್ರೂ 100% ಸಂಪೂರ್ಣವಾಗಿ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ದಟ್ ಈಸ್ ಕಾಮನ್ ಸೆನ್ಸ್. ಬಂದಿಲ್ಲ ಅಂತ ನಾವು ಪ್ರತಿಯೊಬ್ಬರಿಗೂ ಹೇಳ್ತಾ ಹೋಗಿದ್ರೆ ಬರೋ ಎಕ್ಸ್ಪೀರಿಯನ್ಸು ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ನಿನ್ನೆ ನಾವು ಮೈಂಡ್ ಸೆಟ್ಸ್ ಬಗ್ಗೆ ಮಾತಾಡಿದ್ವಿ. ಕೆಲವೊಬ್ಬರು ನಾನು ಮೀಟ್ ಮಾಡ್ತೀನಿ, ಅವ್ರು ಹೇಳ್ತಾರೆ, ಮಾಡ್ತಾಯಿದ್ದೀನಿ ಸರ್, 2 ಗಂಟೆ ಮಾಡ್ತಾಯಿದ್ದೀನಿ, 3 ಗಂಟೆ ಮಾಡ್ತಾಯಿದ್ದೀನಿ, ಬೆಳಗ್ಗೆ ಮಾಡ್ತಾಯಿದ್ದೀನಿ, ಮಧ್ಯಾಹ್ನ ಮಾಡ್ತಾಯಿದ್ದೀನಿ, ಸಂಜೆ ಮಾಡಿ, ಆದರೆ ನನಗೇನೂ ಬರ್ತಾಯಿಲ್ಲ. ಇದು ಒಂದು ಕಾಮನ್ ಸ್ಟೇಟ್ಮೆಂಟ್. ನನಗೆ ಏನೂ ಬರ್ತಾಯಿಲ್ಲ. ಯಾವತ್ತಿಂದ ಮಾಡ್ತಾ ಧ್ಯಾನ? 1 ತಿಂಗಳು ಶುರುವಾಯಿತು ಅಷ್ಟೆ. ಇಷ್ಟಿಷ್ಟು ಮಾಂಸ ತಿಂದಿದ್ರಿ, ಈಗ ಜಸ್ಟ್ ಶಾಕಾಹಾರಿ ಆಗಿದ್ರಿ. ಕ್ಲೆನ್ಸಿಂಗ್ ಆಗಬೇಕು, ಸ್ಥಿತಿ ಸಿಗಬೇಕು, ಆಸನ ಸ್ಥಿತಿ ಬರಬೇಕು, ಕಾಯಾನುಪಾಸನ ಆಗಬೇಕು. ನನಗೆ ಏನೂ ಬರಲ್ಲ, ನನಗೇನು ಬರ್ತಾ ಇಲ್ಲ ಅಂತ ಬಾಯಿ ಬಿಟ್ಟು ನಾವು ಒಬ್ರಿಗಲ್ಲ ಯಾರನ್ನು ನೋಡ್ತೀವೋ ಎಲ್ಲರಿಗೂ ನಾವು ಹೇಳ್ತಾ ಹೋಗಿದ್ರೆ ಬರೋ ಅನುಭವನೂ ಬರಲ್ಲ. ಇವತ್ತಿಗೆ ನನಗೆ ಏನು ಅನುಭವ ಇಲ್ಲ ಅಷ್ಟೇ. ನನಗೇನು ಬರ್ತಾ ಇಲ್ಲ ಅನ್ನೋದು ಕರೆಕ್ಟ್ ಇಲ್ಲ. ಅಂದರೆ ಬರಬೇಕು ಅಂತ ನೀವು ಕಂಡೀಷನ್ ಹಾಕ್ಕೊಂಡು ಕೂತ್ಕೋಬಾರದು. ಇವತ್ತು ನನಗೆ ಧ್ಯಾನದಲ್ಲಿ ಕೂತ್ಕೊಂಡಿದ್ದೀನಿ 40 ನಿಮಿಷ, ಯಾವುದೇ ಒಂದು ಅನುಭವ ಇಲ್ಲ, ಬರೀ ಡೀಪ್ ಮೆಡಿಟೇಷನ್ ಅಷ್ಟೇ. ಥರ್ಡ್ ಇದೆ ಅಂದರೆ ಎವ್ರಿ ಡೇ ವಿಷನ್ಸ್ ಬರಬೇಕಾ ಏನೇ? ಟೆಲಿಪತಿ ಇದೆ ಅಂದರೆ ಪ್ರತಿ ಕ್ಷಣ ಮೆಸೇಜಸ್ ಬರ್ತಾನೇ ಇರಬೇಕಾ? ಕೆಲವೊಬ್ಬರು ನಾನು ನೋಡಿದ್ದೀನಿ, ಮೆಸೇಜಸ್ ತಗೊಳ್ತಾನೇ ಇರ್ತಾರೆ. ಇದೇನ ಮೆಷಿನ? ವಿಷನ್ ಇದೆ ಅಂತ ನೋಡ್ತಾನೇ ಇರಬೇಕಾ ಏನು?
ಅವಾಗ ನಿಮ್ಮ ಕಾಮನ್ ಸೆನ್ಸ್ ಏನಾಗುತ್ತೆ, ಯಾವಾಗ ಬೇಕು ನ್ಯಾಚುರಲ್ ಆಗಿ ಅವಾಗನೇ ನ್ಯಾಚುರಲ್ ಆಗಿ ಬಂದಿದ್ರೆ ಅದು ಕರೆಕ್ಟ್ ಸ್ಥಿತಿ. ಸುಮ್ಮನೆ ಇದೆ ಅಂತ ಒಂದು ಸಿದ್ಧಿ ನಮಗೆ ವಿಷನ್ಸ್ ಆಗಲಿ ಮೆಸೇಜಸ್ ಆಗಲಿ ಸುಮ್ಮನೆ ಅದೊಂದು ಅಡಿಕ್ಷನ್ ಆಗಬಾರ್ದು. ಒಬ್ಬರು ಮೊನ್ನೆ ಕೇಳಿದ್ರು, ಸರ್ ನಿಮಗೆ ಚಾನಲ್ ಆಗುತ್ತಲ್ವಾ, ಪ್ರತಿ ಕ್ಷಣ ಮೆಸೇಜಸ್ ಬರ್ತಾನೆ ಇರುತ್ತಾ ಅಂದರೆ ಅವಶ್ಯಕತೆ ಏನು ಅಂತ ಕೇಳಿದ್ರು. ಅವಶ್ಯಕತೆ ಏನು? ಟಿ ವಿ ಇದೆ ಅಂದರೆ 24 ಗಂಟೆ ನೋಡ್ತೀವ, ಮೊಬೈಲ್ ಇದೆ ಅಂದರೆ 24 ಗಂಟೆ ಮೊಬೈಲಲ್ಲಿ ಇರ್ತೀವ. ಅವಶ್ಯಕತೆ ಇದೆ ಅಂದರೆ, ಉಪಯೋಗ ಇದೆ ಅಂದರೆ ಆವಾಗ ಅದು ಬರಬೇಕು, ಇಲ್ಲ ಅಂದರೆ ಬೇಡ. ಹಂಗಾಗಿ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್, ಮೈಂಡ್ಸೆಟ್ಸ್ ಬೇಡ, ಕಂಡೀಷನಿಂಗ್ ಬೇಡ. ಆ ಕಂಡೀಷನಿಂಗಲ್ಲಿ ನೀವು ಇರಬಾರದು, ಫ್ರೀಡಮಲ್ಲಿ ಇರಬೇಕು. ಅಂದರೆ ಅಕ್ಸೆಪ್ಟೆನ್ಸ್, 100% ಅಕ್ಸೆಪ್ಟೆನ್ಸ್. ಬಂದ್ರೇನು ಓಕೆ. ಯಾವಾಗ ನೀವು ಆ ಅಕ್ಸೆಪ್ಟೆನ್ಸ್ ಇಲ್ಲಿ ಇರ್ತಿರೋ ಈ ಕ್ಷಣದಲ್ಲಿ ನೀವು ಇಲ್ಲ ಅಂದರೆ ನನಗೆ ಬಂದಿಲ್ಲ ಅಂತ ಒಂದು ಕ್ಷಣದಲ್ಲಿ ನೀವು ಲಾಕ್ ಆಗಿಬಿಡ್ತೀವಿ. ಯಾವ ಒಂದು ವ್ಯಕ್ತಿ ಕಡೆ ಆಗಲಿ, ಯಾವ ಒಂದು ಪರಿಸ್ಥಿತಿ ಆಗಲಿ, ಒಂದು ಅನುಭವ ಅಲ್ಲಿ ನಾವು ಲಾಕ್ ಆಗಬಾರ್ದು. ಫ್ರೀ ಫ್ಲೋ, ಒಂದು ನದಿ ಥರ. ಏನೂ ಬಂದಿಲ್ಲ ಅಂದರೆ ಅದು ಒಂದು ಗ್ರೇಟ್ ಅನುಭವ. ಸೊ ಧ್ಯಾನ ಅನುಭವಗಳು ಅನ್ನೋದಕ್ಕೆ ನೀವು ಕಂಡೀಷನ್ ಆಗಬೇಡಿ. ಯಾವುದೇ ಬಂದಿದ್ರೂ ಅಕ್ಸೆಪ್ಟ್ ಮಾಡಿಕೊಂಡು ಹೋಗಿ, ಫ್ಲೋ ವಿತ್ ದ ನೇಚರ್. ಥ್ಯಾಂಕ್ ಯು ವೆರಿ ಮಚ್.